ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸತಕ್ಕಂತಹ ಕೊಂಡಿ ಶಿರಾಡಿ ಘಾಟ್. ಇದೀಗ ಈ ಶಿರಾಡಿ ಘಾಟ್ಗೆ ದಶಕಗಳಿಂದ ಒಂದು ಬೇಡಿಕೆ ಇತ್ತು, ಹೇಗಾದ್ರೂ ಮಾಡಿ ಶಿರಾಡಿ ಘಾಟ್ ಅನ್ನ ದುರಸ್ತಿ ಮಾಡಿ ಅಂತ. ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆ ಸಾಕಷ್ಟು ಗುಡ್ಡಗಳು ಕುಸಿತಾ ಇತ್ತು, ಮಣ್ಣು ಬೀಳ್ತಾ ಇತ್ತು. ಹಾಗಾಗಿ ಈಗ ಕೊಂಚ ಕಾಮಗಾರಿ ಎಲ್ಲವೂ ಕೂಡ ಸುಲಲಿತವಾಗಿ ಇದೀಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಕೊಂಚ ಮಟ್ಟಿಗೆ ಇಲ್ಲಿನ ಸವಾರರು ಸ್ವಲ್ಪ ನಿರಾಳರಾಗಿದ್ದಾರೆ, ಸ್ವಲ್ಪ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ಇದೆ ನಿಮ್ಮ ಮುಂದೆ. ಹಾಸನ ಜಿಲ್ಲೆ ಸಕಲೇಶಪುರದ ಮೂಲಕ ಹಾದು ಹೋಗಿರುವಂತಹ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ದಶಕಗಳ ಒಂದು ಈ ಭಾಗದ ಜನರ ಬೇಡಿಕೆ. ಯಾಕಂತ ಅಂದ್ರೆ ಈ ಒಂದು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಓಡಾಡುವುದು ಅಂದ್ರೆ ಅದು ನರಕ ಸದೃಶವಾಗಿತ್ತು. ಯಾಕಂತ ಅಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಮಲೆನಾಡಿನ ಮಳೆಯಲ್ಲಿ ರೋಡ್ ಕುಸಿತ ಉಂಟಾಗ್ತಾ ಇತ್ತು. ಈಗ ಈ ಒಂದು ರಸ್ತೆ ಸಂಪೂರ್ಣವಾಗಿ ಇನ್ನೇನು ಎಲ್ಲ ಕಾಮಗಾರಿ ಮುಕ್ತಾಯ ಆಗ್ತಾ ಬರ್ತಾ ಇರುವಂತದ್ದು. ದೊಡ್ಡ ತಪ್ಪಲು ಬಳಿ ಏನು ಪ್ರತಿ ವರ್ಷ ರಸ್ತೆ ಕುಸಿತ ಇತ್ತು, ಈಗ ನೋಡಬಹುದು ಈ ಜಾಗದಲ್ಲಿ ಸಾಕಷ್ಟು ರಸ್ತೆ ಕುಸಿಯುವಂತ ಕೆಲಸ ಆಗ್ತಾ ಇತ್ತು. ಆ ಭಾಗದಲ್ಲೂ ಕೂಡ ಬಹುತೇಕ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಮುಗ್ದಿರುವಂತದ್ದು. ಜೊತೆಗೆ ಸಂಪೂರ್ಣ ಸರಾಗವಾಗಿ ಬಹುತೇಕ ಎಲ್ಲಾ ಕಡೆ ವಾಹನ ಸಂಚಾರಕ್ಕೆ ಅನುವಾಗಿರುವಂತದ್ದು. ಇನ್ನ ದೊಡ್ಡ ತಪ್ಪಲು ಭಾಗದಲ್ಲಿ ಅತಿ ಒಂದು ಕ್ಲಿಷ್ಟಕರ ಇಲ್ಲಿ ಪರಿಸ್ಥಿತಿ ಇದ್ದು, ಆ ಭಾಗದಲ್ಲಿ ಕೆಲ ಹಂತದಲ್ಲಿ ಕೂಡ ಏನು ಮಣ್ಣು ಕುಸಿದಾಗೆ ಈಗ ತಡೆಗೋಡೆಯನ್ನ ಕೂಡ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಕೆಳಭಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಇನ್ನ ಕೆಲವು ಕಡೆ ಸರ್ವಿಸ್ ರಸ್ತೆಯನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಭಾಗದಲ್ಲೂ ಶಿರಾಡಿ ಘಾಟ್ ರಸ್ತೆ ಬಾರಿ ಏನು ಸುಗಮ ಸಂಚಾರಕ್ಕೆ ಮುಕ್ತ ಆಗಿರುವಂತದ್ದು ಈ ಭಾಗದ ಜನರಲ್ಲಿ ಖುಷಿಯನ್ನ ತಂದಿದೆ. ಹಾಗೆ ಕೆಲವು ಕಡೆ ಸರ್ವಿಸ್ ರಸ್ತೆಗಳನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಗಳು ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸತಕ್ಕಂತಹ ಕೊಂಡಿ ಶಿರಾಡಿ ಘಾಟ್. ಇದೀಗ ಈ ಶಿರಾಡಿ ಘಾಟ್ಗೆ ದಶಕಗಳಿಂದ ಒಂದು ಬೇಡಿಕೆ ಇತ್ತು, ಹೇಗಾದ್ರೂ ಮಾಡಿ ಶಿರಾಡಿ ಘಾಟ್ ಅನ್ನ ದುರಸ್ತಿ ಮಾಡಿ ಅಂತ. ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆ ಸಾಕಷ್ಟು ಗುಡ್ಡಗಳು ಕುಸಿತಾ ಇತ್ತು, ಮಣ್ಣು ಬೀಳ್ತಾ ಇತ್ತು. ಹಾಗಾಗಿ ಈಗ ಕೊಂಚ ಕಾಮಗಾರಿ ಎಲ್ಲವೂ ಕೂಡ ಸುಲಲಿತವಾಗಿ ಇದೀಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಕೊಂಚ ಮಟ್ಟಿಗೆ ಇಲ್ಲಿನ ಸವಾರರು ಸ್ವಲ್ಪ ನಿರಾಳರಾಗಿದ್ದಾರೆ, ಸ್ವಲ್ಪ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ಇದೆ ನಿಮ್ಮ ಮುಂದೆ. ಹಾಸನ ಜಿಲ್ಲೆ ಸಕಲೇಶಪುರದ ಮೂಲಕ ಹಾದು ಹೋಗಿರುವಂತಹ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ದಶಕಗಳ ಒಂದು ಈ ಭಾಗದ ಜನರ ಬೇಡಿಕೆ. ಯಾಕಂತ ಅಂದ್ರೆ ಈ ಒಂದು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಓಡಾಡುವುದು ಅಂದ್ರೆ ಅದು ನರಕ ಸದೃಶವಾಗಿತ್ತು. ಯಾಕಂತ ಅಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಮಲೆನಾಡಿನ ಮಳೆಯಲ್ಲಿ ರೋಡ್ ಕುಸಿತ ಉಂಟಾಗ್ತಾ ಇತ್ತು. ಈಗ ಈ ಒಂದು ರಸ್ತೆ ಸಂಪೂರ್ಣವಾಗಿ ಇನ್ನೇನು ಎಲ್ಲ ಕಾಮಗಾರಿ ಮುಕ್ತಾಯ ಆಗ್ತಾ ಬರ್ತಾ ಇರುವಂತದ್ದು. ದೊಡ್ಡ ತಪ್ಪಲು ಬಳಿ ಏನು ಪ್ರತಿ ವರ್ಷ ರಸ್ತೆ ಕುಸಿತ ಇತ್ತು, ಈಗ ನೋಡಬಹುದು ಈ ಜಾಗದಲ್ಲಿ ಸಾಕಷ್ಟು ರಸ್ತೆ ಕುಸಿಯುವಂತ ಕೆಲಸ ಆಗ್ತಾ ಇತ್ತು. ಆ ಭಾಗದಲ್ಲೂ ಕೂಡ ಬಹುತೇಕ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಮುಗ್ದಿರುವಂತದ್ದು. ಜೊತೆಗೆ ಸಂಪೂರ್ಣ ಸರಾಗವಾಗಿ ಬಹುತೇಕ ಎಲ್ಲಾ ಕಡೆ ವಾಹನ ಸಂಚಾರಕ್ಕೆ ಅನುವಾಗಿರುವಂತದ್ದು. ಇನ್ನ ದೊಡ್ಡ ತಪ್ಪಲು ಭಾಗದಲ್ಲಿ ಅತಿ ಒಂದು ಕ್ಲಿಷ್ಟಕರ ಇಲ್ಲಿ ಪರಿಸ್ಥಿತಿ ಇದ್ದು, ಆ ಭಾಗದಲ್ಲಿ ಕೆಲ ಹಂತದಲ್ಲಿ ಕೂಡ ಏನು ಮಣ್ಣು ಕುಸಿದಾಗೆ ಈಗ ತಡೆಗೋಡೆಯನ್ನ ಕೂಡ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಕೆಳಭಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಇನ್ನ ಕೆಲವು ಕಡೆ ಸರ್ವಿಸ್ ರಸ್ತೆಯನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಭಾಗದಲ್ಲೂ ಶಿರಾಡಿ ಘಾಟ್ ರಸ್ತೆ ಬಾರಿ ಏನು ಸುಗಮ ಸಂಚಾರಕ್ಕೆ ಮುಕ್ತ ಆಗಿರುವಂತದ್ದು ಈ ಭಾಗದ ಜನರಲ್ಲಿ ಖುಷಿಯನ್ನ ತಂದಿದೆ. ಹಾಗೆ ಕೆಲವು ಕಡೆ ಸರ್ವಿಸ್ ರಸ್ತೆಗಳನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಗಳು ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸತಕ್ಕಂತಹ ಕೊಂಡಿ ಶಿರಾಡಿ ಘಾಟ್. ಇದೀಗ ಈ ಶಿರಾಡಿ ಘಾಟ್ಗೆ ದಶಕಗಳಿಂದ ಒಂದು ಬೇಡಿಕೆ ಇತ್ತು, ಹೇಗಾದ್ರೂ ಮಾಡಿ ಶಿರಾಡಿ ಘಾಟ್ ಅನ್ನ ದುರಸ್ತಿ ಮಾಡಿ ಅಂತ. ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆ ಸಾಕಷ್ಟು ಗುಡ್ಡಗಳು ಕುಸಿತಾ ಇತ್ತು, ಮಣ್ಣು ಬೀಳ್ತಾ ಇತ್ತು. ಹಾಗಾಗಿ ಈಗ ಕೊಂಚ ಕಾಮಗಾರಿ ಎಲ್ಲವೂ ಕೂಡ ಸುಲಲಿತವಾಗಿ ಇದೀಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಕೊಂಚ ಮಟ್ಟಿಗೆ ಇಲ್ಲಿನ ಸವಾರರು ಸ್ವಲ್ಪ ನಿರಾಳರಾಗಿದ್ದಾರೆ, ಸ್ವಲ್ಪ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ಇದೆ ನಿಮ್ಮ ಮುಂದೆ. ಹಾಸನ ಜಿಲ್ಲೆ ಸಕಲೇಶಪುರದ ಮೂಲಕ ಹಾದು ಹೋಗಿರುವಂತಹ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ದಶಕಗಳ ಒಂದು ಈ ಭಾಗದ ಜನರ ಬೇಡಿಕೆ. ಯಾಕಂತ ಅಂದ್ರೆ ಈ ಒಂದು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಓಡಾಡುವುದು ಅಂದ್ರೆ ಅದು ನರಕ ಸದೃಶವಾಗಿತ್ತು. ಯಾಕಂತ ಅಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಮಲೆನಾಡಿನ ಮಳೆಯಲ್ಲಿ ರೋಡ್ ಕುಸಿತ ಉಂಟಾಗ್ತಾ ಇತ್ತು. ಈಗ ಈ ಒಂದು ರಸ್ತೆ ಸಂಪೂರ್ಣವಾಗಿ ಇನ್ನೇನು ಎಲ್ಲ ಕಾಮಗಾರಿ ಮುಕ್ತಾಯ ಆಗ್ತಾ ಬರ್ತಾ ಇರುವಂತದ್ದು. ದೊಡ್ಡ ತಪ್ಪಲು ಬಳಿ ಏನು ಪ್ರತಿ ವರ್ಷ ರಸ್ತೆ
ಕುಸಿತ ಇತ್ತು. ಈಗ ನೋಡಬಹುದು ಈ ಜಾಗದಲ್ಲಿ ಸಾಕಷ್ಟು ರಸ್ತೆ ಕುಸಿಯುವಂತ ಕೆಲಸ ಆಗ್ತಾ ಇತ್ತು. ಆ ಭಾಗದಲ್ಲೂ ಕೂಡ ಬಹುತೇಕ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಮುಗ್ದಿರುವಂತದ್ದು. ಜೊತೆಗೆ ಸಂಪೂರ್ಣ ಸರಾಗವಾಗಿ ಬಹುತೇಕ ಎಲ್ಲಾ ಕಡೆ ವಾಹನ ಸಂಚಾರಕ್ಕೆ ಅನುವಾಗಿರುವಂತದ್ದು. ಇನ್ನ ದೊಡ್ಡತಪ್ಪಲು ಭಾಗದಲ್ಲಿ ಅತಿ ಒಂದು ಕ್ಲಿಷ್ಟಕರ ಇಲ್ಲಿ ಪರಿಸ್ಥಿತಿ ಇದ್ದು, ಆ ಭಾಗದಲ್ಲಿ ಕೆಲ ಹಂತದಲ್ಲಿ ಕೂಡ ಏನು ಮಣ್ಣು ಕುಸಿದಾಗೆ ಈಗ ತಡೆಗೋಡೆಯನ್ನ ಕೂಡ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಕೆಳಭಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಇನ್ನ ಕೆಲವು ಕಡೆ ಸರ್ವಿಸ್ ರಸ್ತೆಯನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಭಾಗದಲ್ಲೂ ಶಿರಾಡಿ ಘಾಟ್ ರಸ್ತೆ ಬಾರಿ ಏನು ಸುಗಮ ಸಂಚಾರಕ್ಕೆ ಮುಕ್ತ ಆಗಿರುವಂತದ್ದು ಈ ಭಾಗದ ಜನರಲ್ಲಿ ಖುಷಿಯನ್ನ ತಂದಿದೆ. ಹಾಗೆ ಕೆಲವು ಕಡೆ ಸರ್ವಿಸ್ ರಸ್ತೆಗಳನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಗಳು ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸತಕ್ಕಂತಹ ಕೊಂಡಿ ಶಿರಾಡಿ ಘಾಟ್. ಇದೀಗ ಈ ಶಿರಾಡಿ ಘಾಟ್ಗೆ ದಶಕಗಳಿಂದ ಒಂದು ಬೇಡಿಕೆ ಇತ್ತು, ಹೇಗಾದ್ರೂ ಮಾಡಿ ಶಿರಾಡಿ ಘಾಟ್ ಅನ್ನ ದುರಸ್ತಿ ಮಾಡಿ ಅಂತ. ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆ ಸಾಕಷ್ಟು ಗುಡ್ಡಗಳು ಕುಸಿತಾ ಇತ್ತು, ಮಣ್ಣು ಬೀಳ್ತಾ ಇತ್ತು. ಹಾಗಾಗಿ ಈಗ ಕೊಂಚ ಕಾಮಗಾರಿ ಎಲ್ಲವೂ ಕೂಡ ಸುಲಲಿತವಾಗಿ ಇದೀಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಕೊಂಚ ಮಟ್ಟಿಗೆ ಇಲ್ಲಿನ ಸವಾರರು ಸ್ವಲ್ಪ ನಿರಾಳರಾಗಿದ್ದಾರೆ, ಸ್ವಲ್ಪ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ಇದೆ ನಿಮ್ಮ ಮುಂದೆ. ಹಾಸನ ಜಿಲ್ಲೆ ಸಕಲೇಶಪುರದ ಮೂಲಕ ಹಾದು ಹೋಗಿರುವಂತಹ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ದಶಕಗಳ ಒಂದು ಈ ಭಾಗದ ಜನರ ಬೇಡಿಕೆ. ಯಾಕಂತ ಅಂದ್ರೆ ಈ ಒಂದು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಓಡಾಡುವುದು ಅಂದ್ರೆ ಅದು ನರಕ ಸದೃಶವಾಗಿತ್ತು. ಯಾಕಂತ ಅಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಮಲೆನಾಡಿನ ಮಳೆಯಲ್ಲಿ ರೋಡ್ ಕುಸಿತ ಉಂಟಾಗ್ತಾ ಇತ್ತು. ಈಗ ಈ ಒಂದು ರಸ್ತೆ ಸಂಪೂರ್ಣವಾಗಿ ಇನ್ನೇನು ಎಲ್ಲಾ ಕಾಮಗಾರಿ ಮುಕ್ತಾಯ ಆಗ್ತಾ ಬರ್ತಾ ಇರುವಂತದ್ದು. ದೊಡ್ಡ ತಪ್ಪಲು ಬಳಿ ಏನು ಪ್ರತಿ ವರ್ಷ ರಸ್ತೆ ಕುಸಿತ ಇತ್ತು. ಈಗ ನೋಡಬಹುದು ಈ ಜಾಗದಲ್ಲಿ ಸಾಕಷ್ಟು ರಸ್ತೆ ಕುಸಿಯುವಂತ ಕೆಲಸ ಆಗ್ತಾ ಇತ್ತು. ಆ ಭಾಗದಲ್ಲೂ ಕೂಡ ಬಹುತೇಕ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಮುಗ್ದಿರುವಂತದ್ದು. ಜೊತೆಗೆ ಸಂಪೂರ್ಣ ಸರಾಗವಾಗಿ ಬಹುತೇಕ ಎಲ್ಲಾ ಕಡೆ ವಾಹನ ಸಂಚಾರಕ್ಕೆ ಅನುವಾಗಿರುವಂತದ್ದು. ಇನ್ನ ದೊಡ್ಡತಪ್ಪಲು ಭಾಗದಲ್ಲಿ ಅತಿ ಒಂದು ಕ್ಲಿಷ್ಟಕರ ಇಲ್ಲಿ ಪರಿಸ್ಥಿತಿ ಇದ್ದು, ಆ ಭಾಗದಲ್ಲಿ ಕೆಲ ಹಂತದಲ್ಲಿ ಕೂಡ ಏನು ಮಣ್ಣು ಕುಸಿದಾಗೆ ಈಗ ತಡೆಗೋಡೆಯನ್ನ ಕೂಡ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಕೆಳಭಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಇನ್ನ ಕೆಲವು ಕಡೆ ಸರ್ವಿಸ್ ರಸ್ತೆಯನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಭಾಗದಲ್ಲೂ ಶಿರಾಡಿ ಘಾಟ್ ರಸ್ತೆ ಬಾರಿ ಏನು ಸುಗಮ ಸಂಚಾರಕ್ಕೆ ಮುಕ್ತ ಆಗಿರುವಂತದ್ದು ಈ ಭಾಗದ ಜನರಲ್ಲಿ ಖುಷಿಯನ್ನ ತಂದಿದೆ. ಹಾಗೆ ಕೆಲವು ಕಡೆ ಸರ್ವಿಸ್ ರಸ್ತೆಗಳನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಗಳು ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸತಕ್ಕಂತಹ ಕೊಂಡಿ ಶಿರಾಡಿ ಘಾಟ್. ಇದೀಗ ಈ ಶಿರಾಡಿ ಘಾಟ್ಗೆ ದಶಕಗಳಿಂದ ಒಂದು ಬೇಡಿಕೆ ಇತ್ತು, ಹೇಗಾದ್ರೂ ಮಾಡಿ ಶಿರಾಡಿ ಘಾಟ್ ಅನ್ನ ದುರಸ್ತಿ ಮಾಡಿ ಅಂತ. ಒಂದು ಚಿಕ್ಕ ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆ ಸಾಕಷ್ಟು ಗುಡ್ಡಗಳು ಕುಸಿತಾ ಇತ್ತು, ಮಣ್ಣು ಬೀಳ್ತಾ ಇತ್ತು. ಹಾಗಾಗಿ ಈಗ ಕೊಂಚ ಕಾಮಗಾರಿ ಎಲ್ಲವೂ ಕೂಡ ಸುಲಲಿತವಾಗಿ ಇದೀಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಕೊಂಚ ಮಟ್ಟಿಗೆ ಇಲ್ಲಿನ ಸವಾರರು ಸ್ವಲ್ಪ ನಿರಾಳರಾಗಿದ್ದಾರೆ, ಸ್ವಲ್ಪ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ಇದೆ ನಿಮ್ಮ ಮುಂದೆ. ಹಾಸನ ಜಿಲ್ಲೆ ಸಕಲೇಶಪುರದ ಮೂಲಕ ಹಾದು ಹೋಗಿರುವಂತಹ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ದಶಕಗಳ ಒಂದು ಈ ಭಾಗದ ಜನರ ಬೇಡಿಕೆ. ಯಾಕಂತ ಅಂದ್ರೆ ಈ ಒಂದು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಓಡಾಡುವುದು ಅಂದ್ರೆ ಅದು ನರಕ ಸದೃಶವಾಗಿತ್ತು. ಯಾಕಂತ ಅಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಮಲೆನಾಡಿನ ಮಳೆಯಲ್ಲಿ ರೋಡ್ ಕುಸಿತ ಉಂಟಾಗ್ತಾ ಇತ್ತು. ಈಗ ಈ ಒಂದು ರಸ್ತೆ ಸಂಪೂರ್ಣವಾಗಿ ಇನ್ನೇನು ಎಲ್ಲಾ ಕಾಮಗಾರಿ ಮುಕ್ತಾಯ ಆಗ್ತಾ ಬರ್ತಾ ಇರುವಂತದ್ದು. ದೊಡ್ಡ ತಪ್ಪಲು ಬಳಿ ಏನು ಪ್ರತಿ ವರ್ಷ ರಸ್ತೆ ಕುಸಿತ ಇತ್ತು. ಈಗ ನೋಡಬಹುದು ಈ ಜಾಗದಲ್ಲಿ ಸಾಕಷ್ಟು ರಸ್ತೆ ಕುಸಿಯುವಂತ ಕೆಲಸ ಆಗ್ತಾ ಇತ್ತು. ಆ ಭಾಗದಲ್ಲೂ ಕೂಡ ಬಹುತೇಕ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಮುಗ್ದಿರುವಂತದ್ದು. ಜೊತೆಗೆ ಸಂಪೂರ್ಣ ಸರಾಗವಾಗಿ ಬಹುತೇಕ ಎಲ್ಲಾ ಕಡೆ ವಾಹನ ಸಂಚಾರಕ್ಕೆ ಅನುವಾಗಿರುವಂತದ್ದು. ಇನ್ನ ದೊಡ್ಡತಪ್ಪಲು ಭಾಗದಲ್ಲಿ ಅತಿ ಒಂದು ಕ್ಲಿಷ್ಟಕರ ಇಲ್ಲಿ ಪರಿಸ್ಥಿತಿ ಇದ್ದು, ಆ ಭಾಗದಲ್ಲಿ ಕೆಲ ಹಂತದಲ್ಲಿ ಕೂಡ ಏನು ಮಣ್ಣು ಕುಸಿದಾಗೆ ಈಗ ತಡೆಗೋಡೆಯನ್ನ ಕೂಡ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಕೆಳಭಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಇನ್ನ ಕೆಲವು ಕಡೆ ಸರ್ವಿಸ್ ರಸ್ತೆಯನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಭಾಗದಲ್ಲೂ ಶಿರಾಡಿ ಘಾಟ್ ರಸ್ತೆ ಬಾರಿ ಏನು ಸುಗಮ ಸಂಚಾರಕ್ಕೆ ಮುಕ್ತ ಆಗಿರುವಂತದ್ದು ಈ ಭಾಗದ ಜನರಲ್ಲಿ ಖುಷಿಯನ್ನ ತಂದಿದೆ. ಹಾಗೆ ಕೆಲವು ಕಡೆ ಸರ್ವಿಸ್ ರಸ್ತೆಗಳನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಗಳು ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.